ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದಲ್ಲಿ ನಡೆದ ಶ್ರೀ ಅರಣ್ಯಸಿದ್ದೇಶ್ವರ ದೇವಸ್ಥಾನ ಜಾತ್ರೆ 5 ದಿನಗಳ ಕಾಲ ಭಕ್ತಿಭಾವದಿಂದ ಜರುಗಿತು. ಕರಿ ಕಟ್ಟುವ ಮೂಲಕ ಆರಂಭವಾದ ಜಾತ್ರೆ ಸತತ 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. 4ನೇ ದಿನ ಮಹಾನೈವೇದ್ಯ, 5ನೇ ದಿನ ನಿವಾಳಿಕೆ ಹಾಗೂ ಕರಿ ಹರಿಯುವ ಮೂಲಕ ಜಾತ್ರೆಗೆ ಭಕ್ತಿಪೂರ್ಣ ತೆರೆ ಬಿದ್ದಿತು. ಪ್ರತಿದಿನ ಲಕ್ಷಾಂತರ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಭಕ್ತಸಾಗರವೇ ಹರಿದು ಬಂದಿತ್ತು. ಜಾತ್ರೆಯಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸಕಲ ಸುವ್ಯವಸ್ಥೆ ಮಾಡಲಾಗಿತ್ತು. ಆಗಮಿಸಿದ ಅತಿಥಿಗಳಿಗೆ ಬಾಳೆಹಣ್ಣು ಸೀಕರಣಿ, ಹೋಳಿಗೆ, ಅನ್ನ ಸಾರು ಸಹಿತ ಮಹಾಪ್ರಸಾದ ವಿತರಣೆ ವಿಶೇಷ ಆಕರ್ಷಣೆಯಾಗಿತ್ತು. ಕೊನೆಯ ದಿನದ ನಿವಾಳಿಕೆ ವಿಶೇಷ ಘಟ್ಟವಾಗಿದ್ದು ಭಕ್ತರು ಕೊಬ್ಬರಿ, ಖಾರಿಕ, ಬಾಳೆಹಣ್ಣು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ದೇವರ ಪಲ್ಲಕ್ಕಿ ಹಾಗೂ ದೇವಸ್ಥಾನಕ್ಕೆ ಭಂಡಾರ ಅರ್ಪಿಸಿ ಕರಿ ಹರಿಯುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು. ಸುನೀಲಗೌಡ ಪಾಟೀಲ, ದೇವಸ್ಥಾನ ಟ್ರಸ್ಟ್ ಕಮಿಟಿ ಸದಸ್ಯರು, ಈ ವರ್ಷದ ಜಾತ್ರೆ ಯಶಸ್ವಿಯಾಗಿ ನಡೆದಿದ್ದು ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದು ನಮ್ಮಿಗೆ ಸಂತೋಷ ತಂದಿದೆ. ನಿವಾಳಿಕೆ ಬಳಿಕ ಭಕ್ತರು ನಾ ಮುಂದು ತಾ ಮುಂದು ಎಂಬಂತೆ ತಮ್ಮ ತಮ್ಮ ಊರುಗಳಿಗೆ ತೆರಳಿದರು. 5 ದಿನಗಳ ಈ ಮಹಾಜಾತ್ರೆ ಭಕ್ತಿಭಾವದ ಅದ್ಭುತ ದೃಶ್ಯಗಳಿಗೆ ಸಾಕ್ಷಿಯಾಯಿತು. ಭಕ್ತರಿಗೆಲ್ಲ ನನ್ನ ನಮಸ್ಕಾರ ಹೇಳುತ್ತಾ, ಈ ವರ್ಷ ನಮ್ಮ ಅರಣ್ಯಸಿದ್ದೇಶ್ವರ ಜಾತ್ರೆ ಸುಮಾರು ನಮ್ಮ ಹಿರಿಯರ 200 ವರ್ಷದಿಂದ ನಡ್ಸ್ಕೊಂಡು ಬಂದಂಥ ಈ ಜಾತ್ರೆ ಭಾಳ ಐತಿಹಾಸಿಕ ಮತ್ತು ಒಂದು ನಿಟ್ಟುಕಟ್ಟದಿಂದ ವ್ಯವಸ್ಥೆಯಿಂದ ನಡ್ಕೊತಿರುವಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು 5 ದಿವಸ ಪರ್ಯಂತ ಮುಂಚಿತ ನಾವು ಎಲ್ಲ ಕಮಿಟಿಯವರು ಮತ್ತು ಭಕ್ತರೆಲ್ಲ ಕೂಡಿ ಒಂದು ಪೂರ್ವ ಸಭೆ ತಗೊಂಡು ಏನೇನು ನಿಟ್ಟುಕಟ್ಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಹಶೀಲ್ದಾರು ಮತ್ತೆಲ್ಲ ಇಲಾಖೆಯವರು ಕರೆದ ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ವ್ಯವಸ್ಥಿತ ಇಲಾಖೆಯವರಿಗೆ ಏನು ಕೆಲಸ ಮಾಡಬೇಕು, ಅವರು ಏನು ಕೆಲಸ ಜರುಗಿಸಬೇಕು ಅದು ಎಲ್ಲ ಅವರಿಗೆ ಒಂದು ಆದೇಶ ಮಾಡಿಸಿ ಎಲ್ಲ ವ್ಯವಸ್ಥಿತ ನಡೆಯುವಂಗೆ ನಾವು ಮಾಡ್ತೀವಿ. ಆ ಪ್ರಕಾರ ಈ ವರ್ಷ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಈ ಜಾತ್ರೆ ಪರಂಪರೆಯನ್ನು ನಾವು ನಡೆಸ್ಕೊತ ಹೊಂಟೀವಿ. ಈ ಜಾತ್ರೆ ಬಗ್ಗೆ ಹೇಳೋದಂದ್ರೆ, ಈ ಜಾತ್ರೆಯನ್ನು ಹೆಂಗೆ ಒಂದು ಎಲ್ಲ ಜಾತಿಯವರು ಕೂಡಿ ಒಂದು ವ್ಯವಸ್ಥಿತ ಎಲ್ಲ ಅವ್ರಿಗೊಂದೊಂದು ಕೆಲಸ ಕೊಟ್ಟಿದ್ದಾರೆ ಹಿರಿಯರ. ಹೆಂಗಂದ್ರೆ ಒಂದು ಚೌರಿ ಬೀಸೋದು ಒಂದು ಸಮಾಜದವ್ರಿಗೆ, ಪಾಲ್ಕಿ ಹಿಡಿದು ಒಂದು ಸಮಾಜದವ್ರಿಗೆ, ದೇವಟಿಗೆ ಹಿಡಿದು ಒಂದು ಸಮಾಜದವ್ರಿಗೆ, ಎಲ್ಲ ಈ ಹಕ್ಕದಾರರು ಕೂಡಿ ಎಲ್ಲ ಭಕ್ತರು ಕೂಡಿ ಎಲ್ಲ ಜಾತಿಯವ್ರನ್ನ ಒಂದು ಒಕ್ಕಟ್ಟು ಮಾಡ್ಕೊಂಡು ಈ ಜಾತ್ರೆಯನ್ನು ನಾವು ಪ್ರತಿ ವರ್ಷದ ಜರುಗಿಸ್ತೀವಿ. ಇದು ಸಲ ಬಹಳ ಶಿಸ್ತದಿಂದ ನಾವು ಈ ಜಾತ್ರೆ ಜರುಗಿಸಿದ್ದೀವಿ ಮತ್ತು ಸುಮಾರು ಒಂದು 7 ಲಕ್ಷ ಜನ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮ ಜಾತ್ರೆ ಕಮಿಟಿಯವರಾಗಿ ಒಡೆಯರ ಹಾಗೆ ಅಥವಾ ಮತ್ತೆಲ್ಲ ಹಕ್ಕದಾರರು ಕೂಡಿ ಈ ಜಾತ್ರೆಯನ್ನು ನಾವು ಇವತ್ತು ನಿವಾಳಿಕೆ ಮುಖಾಂತರ ನಾವು ಮುಗಿಸಿದ್ದೀವಿ. ಹೆಂಗಂದ್ರೆ ನಿವೃತ್ತಿ ಆಗಲಿ, ಆಮೇಲೆ ಕರಿ ಕಟ್ಟೋದಾಗಲಿ, ಆಮೇಲೆ ನಿವಾಳಿಕೆ ಆಗಲಿ, ಯಾವ ದಿನಕ್ಕೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತ ನಡೆಸ್ಕೊಂಡು ಹೋಗಿದೆ. ಸುಮಾರು ಒಂದು 5 ದಿವಸದಿಂದ ನಮ್ಮ ಕಾಡಾಪುರ ಪಾಲಿಕೆ ಅಲ್ಲಿಂದ ಕಾಡಾಪುರದಿಂದ ಇಲ್ಲಿ ಕೆಮ್ಲಾಪುರವರೆಗೆ ನಡಿಗೆ ಬಂದು ಬೆಳಗ್ಗೆ ಜಾವದಲ್ಲಿ ನಮ್ಮ ಕೆಮ್ಲಾಪುರ ಮತ್ತು ಯಲ್ಪಾರಟ್ಟಿ ಮತ್ತು ಕಾಡಾಪುರ ಪಾಲಿಕೆ ಎದುರುಗೊಂಡು ಈ ಕರಿ ಕಟ್ಟುವನ್ನು ಒಂದು ಪ್ರಾರಂಭ ಮಾಡಿ ಆಮೇಲೆ ಅವರು ಒಂದು 5 ದಿವಸ ಉಪವಾಸ ಇಟ್ಕೊಂಡು ಬಾನ ಮಾಡಿ ಒಂದು ಬಾನ ದಿವಸ ಎಲ್ಲ ನಮ್ಮ ಯಲ್ಪಾರಟ್ಟಿ, ಕೆಮ್ಲಾಪುರ, ಸಿದ್ದಾಪುರ, ಆಮೇಲೆ ಕಾಡಾಪುರ, ಗೋಕಾಕ ತಾಲೂಕು, ಚಿಕ್ಕೋಡಿ ತಾಲೂಕು ಜನ ಎಲ್ಲ ಬಂದು ಇಲ್ಲಿ ನಮ್ಮ ಬಾನವನ್ನು ಮಾಡಿ ಆಮೇಲೆ ಒಂದು ನಿವಾಳಿಕೆ ಮುಖಾಂತರ ಈ ನಮ್ಮ ಕಳ್ಳಿ ಅಂತದ ಅಲ್ಲಿ ಹೋಗಿ ಒಂದು ನಿವಾಳಿಕೆದ ಒಂದು ಪರಂಪರೆಯಾಗಿ ಒಂದು ನಿವಾಳಿಕೆ ಮುಗಿಸ್ಕೊಂಡು ಇಲ್ಲಿ ಗುಡಿಗೆ ಬಂದು ಏನು ಹಕ್ಕದವರಿಗೆ ಕರಿ ಕೊಟ್ಟು ಇದೊಂದು ಸಮಾರಂಭ ನಾವು ಮುಗಿಸಿ ಇವತ್ತಿಗೆ ಎಲ್ಲ ಭಂಡಾರ ಹಾರಿಸಿ ಎಲ್ಲ ಶಾಂತಿ ರೀತಿಯಿಂದ ಜಾತ್ರೆ ಮುಗಿಸಿದ್ದೀವಿ. ಇದು ಭಕ್ತರದ್ದು ಒಂದು ಇಚ್ಛೆ ಇರ್ತದೆ, ನಾನು ನಿವಾಳಿಕೆ ಹೋಗಬೇಕು, ನಾನು ಅಲ್ಲಿ ಭಂಡಾರ ಹಾರಿಸಬೇಕಂತೇಳಿ, ಅಲ್ಲಿ ಒಂದು ನಿವಾಳಿಕೆ ಕರಿ ಹಿಡಿಬೇಕಂತೇಳಿ, ಜಾಡಿ ಹಿಡಿಬೇಕಂತೇಳಿ ಒಂದು ಭಕ್ತಿರೇ ಒತ್ತಾಯ ಮಾಡ್ತಾರೆ. ಅದರಿಂದ ಜನ ಒತ್ತಡ ಆಗ್ತದೆ. ಅಲ್ಲ, ವಿನಾಯಕ ದೇವಸ್ಥಾನಕ್ಕೆ ಬಂದ ತಕ್ಷಣ ಭಕ್ತರು ತಮ್ಮ ಊರಿಗೆ ನಾಮನ ನಿಮ್ಮನ ಅಂತ ಹೇಳ್ತಾರೆ. ಏನು ವಿಶೇಷ ಅಂತ ಎಲ್ಲ ಪಲ್ಲಕ್ಕಿ ಮುಂದ ಅವ್ರ ಪಲ್ಲಕ್ಕಿ ಮುಂದ ಹೀಗೆ ಮಾಡಿದ್ದನ ಸಂಪ್ರದಾಯ ನಮ್ಮಲ್ಲಿ ಇಲ್ಲಿ ಐತೆ. ಯಾಕಂದ್ರೆ ನಿವಾಳಿಕೆ ಏನು ಮುಗಿತಿದ್ದಲ್ಲ, ಆ ನಿವಾಳಿಕೆ ತಗೊಂಡು ನಾ ಜಲ್ದಿ ನಮ್ಮ ಮನೆಗೆ ಮುಟ್ಟಬೇಕಂತ ಹೇಳಿ ಒಂದು ಪರಂಪರೆ ನಡೆದಾಗ ಅದನ್ನು ಇನ್ನೂ ಜನ
ನಿವಾಳಿಗೆ ಮುಟ್ಟ ತಕ್ಷಣ ಈ ಕರಿ ತೊಗೊಂಡೋಗಿ ಮನೆಗೆ ಮುಟ್ಸೋ ಪರಂಪರೆ ಇನ್ನೂ ನಡ್ಸ್ಕೊಂಡು ಬಂದರು. ಅದು ಇನ್ನೂ ನಡ್ಕೊಂತ ಹೋಗಿದೆ. ಅಂದ್ರೆ ಏನು ವಿಶೇಷ ಏನ್ ವಿಶೇಷ ಅಂತ ವಿಶೇಷ ಅಂದ್ರೆ ಆ ಕರಿದಲ್ಲಿ ಒಂದು ಮಹತ್ವನೇ ಇದೆ. ಅದು ದೈವಿ ಭಕ್ತದ ಆ ಕರಿ ತೊಗೊಂಡು ಎಲ್ಲಿ ನಿಲ್ಲಬಾರ್ದು ಅಂತ ಹೇಳಿ ಹಿರಿಯರು ಹೇಳ್ಕೊಂತ ಬಂದಾರ. ಅದಕ್ಕೆ ಅವರು ಜಲ್ದಿ ಹೋಗ್ತಾರೆ. ಇತಿಹಾಸದ ಇಲ್ಲಿ ಅವನು ಎಲ್ಲಿ ಪೌಳಿದಾಗ ಅವನ ಏರಿಯಾದಾಗ ಇಲ್ಲಿ ನವಸಾರಿ ಬಗ್ಗೆ ನಾವು ಎಷ್ಟೋ ಸಲ ಕೇಳ್ಕೊಂಡು ಬಂದೇವೆ. ಯಾರ್ಯಾರು ಅದನ್ನ ಪ್ರಯತ್ನ ಮಾಡ್ಯಾರೋ ಅವ್ರಿಗೆ ಸ್ವಲ್ಪ ಪನಿಷ್ಮೆಂಟ್ ಹಾಕೋದು ಬಂದದ. ಅದಕ್ಕೆ ಅವತ್ತಿನ ಹಿರಿಯರು ಹೇಳೋ ಪ್ರಕಾರ ಇಲ್ಲಿ ಯಾವುದೂ ಮಾಂಸಾಹಾರಿ ಸೇವನೆ ಮಾಡಂಗಿಲ್ಲ ಮತ್ತು ಮಾಂಸಾಹಾರಿನ ಯಾರು ತರಂಗಿಲ್ಲ. ಇದು ಪರಂಪರೆಯಿಂದ ನಡ್ಕೊಂಡು ಬಂದಿದೆ. ಮಾತು ನಡೆದದೆ ಮತ್ತು ಹಂಗೆ ನಡ್ಸ್ಕೊಂಡು ಹೊಂಟಾರ ಜನ ಎಲ್ಲ. ಮತ್ತು ಈ ಜಾತ್ರೆ ಕಮಿಟಿ ಆಗಲಿ, ಇಲ್ಲಿ ಒಡೆಯರ ಅರ್ಚಕರಾಗಲಿ, ಭಕ್ತರಾಗಲಿ ಎಲ್ಲ ಬಾಂಧವ್ಯತೆಯಿಂದ ಇದನ್ನು ನಡ್ಸ್ಕೊತ ಬಂದರು. ಎಲ್ಲ ಸಹಕಾರದಿಂದ ನಡೆದ ಜಾತ್ರೆ ಇದು. ಈ ಜಾತ್ರೆಗೆ ಮತ್ತೊಂದು ವಿಶೇಷ ಐತ್ರಿ, ಅತಿಥಿ ಪರಂಪರೆ ನಡೆದಂಥ ಇದು ಒಡೆಯರಿಗೆ ಊಟ ಮಾಡಿಸಿನ ಇದು ಜಾತ್ರೆ ಒಂದು ಭಕ್ತಿ ಸಲ್ಲಿಸೋದು ಅಂತೇಳಿ ಒಂದು ಏನು ಪರಂಪರೆ ಬರ್ತೈತಲ್ಲ, ಇಡೀ ನಮ್ಮ ಊರ ಜನ ಕೂಡಿ ಬಂದಂಥ ಎಲ್ಲ ಭಕ್ತರು ಕೂಡಿ ಎಲ್ಲ ಒಡೆಯರಿಗೆ ಕರೆಸಿ ಹೋಳಿಗೆ ಊಟ ಮಾಡಿಸಿನ ಒಂದು ಪರಂಪರೆ ನಿಭಾಯಿಸ್ಕೊತ ಬಂದಾರ. ಅದು ಇನ್ನೂವರೆಗೆ ಪರಂಪರೆ ನಡ್ಸ್ಕೊತ ಬಂದಾರ. ವಿಶೇಷ ಏನಿರ್ತೈತ್ರಿ ಅಲ್ಲಿ ಊಟ ಒಳಗೆ? ವಿಶೇಷ ಅಂದ್ರೆ ಆರೈಸಿದ್ರೆ ಬೇಕಾದಂಥ ಬಾಳೆಹಣ್ಣು ಶಿಖರಣೆ, ಹುಡಿನ ಹೋಳಿಗೆ ಮತ್ತು ಅಂಡ ಇದನ್ನ ಹುಗ್ಗಿ ಇದನ್ನು ಮಾಡ್ಕೊತ ಬಂದದ. ಆರೈಸಿದ್ರೆ ಒಂದು ಪ್ರಿಯ ಭೋಜನ ಅಂತೇಳಿ ಇದನ್ನ ಅವ್ರಿಗೆ ಒಡೆಯರಿಗೆ ಊಟ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೊಂದು ಭಕ್ತಿ, ಒಡೆಯರಿಗೆ ಊಟ ಮಾಡಿಸ್ತಾರೆ ಅಂದ್ರೆ ಆರೈಸಿದ್ರೆ ಊಟ ಮಾಡಿಸ್ದಂಗೆ ಅಂತೇಳಿ ಒಡೆಯರಿಗೆ ಇದನ್ನ ಭೋಜನ ಮಾಡಿಸ್ತಾರೆ. ನನ್ನ ಹೆಸರು ಸುನೀಲ್ ಪಾಟೀಲ್ ಅಂತೇಳಿ ಕೇಮ್ಲಾಪುರದ ಭಕ್ತನ.